ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ನಿಮಗೇನಾದರೂ ಮದುವೆ ಆಗಿದೆಯಾ ಅಥವಾ ಒಂದು ಎರಡನೇ ಮದುವೆ ಆಗೋದಕ್ಕೆ ಹುಡುಗಿ ಬೇಕಾ? ಇಲ್ಲಾಂದರೆ ಸಿಂಗಲ್ ಆಗಿದ್ದು ಮದುವೆ ಆಗೋದಕ್ಕೆ ಒಬ್ಬ ಒಳ್ಳೆಯ ಮನೆತನದ ಹುಡುಗಿ ಹುಡುಕಾಟ ಮಾಡ್ತಿದ್ದೀರಾ, ಸಿಗ್ತಿಲ್ವಾ? ನಿಮ್ಮ ಫೋಟೋ ಸಮೇತ ಬಯೋಡಾಟನ ನಮ್ಮ ಒಂದು ಚಾನಲ್ಗೆ ಕಳಿಸಿಕೊಡಿ. sri9591@gmail.comಗೆ ಕಳಿಸಿಕೊಡಿ. ನಾವು ಹುಡುಕಾಟ ಮಾಡಿಕೊಡ್ತೀವಿ. ಇವತ್ತು ಈ ಒಂದು ಫೋಟೋದಲ್ಲಿ ನೋಡ್ತಕ್ಕಂಥವ್ರು ನಂದು ಅಂತ ಇವರ ಹೆಸರು. ಬರೀ 23 ವರ್ಷ ವಯಸ್ಸಾಗಿದೆ. ಹದಿಹರೆಯದ ವಯಸ್ಸಿನಲ್ಲಿ ತುಂಬ ಕಾಮ ಕಾಡೋಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ಇವಾಗ ಬಂದ್ಬಿಟ್ಟು ಒಂದು ಬೇರೆ ಆಗಿರ್ತಕ್ಕಂಥ ವಯಸ್ಸು 23 ಅಂತಂದರೆ. ಸೊ ಮಕ್ಕಳು ಮಾಡುವಂಥ ವಯಸ್ಸು, ಜೊತೆಗೆ ಮಾಡಿಸ್ಕೊಳ್ಳುವಂಥ ವಯಸ್ಸು. ಇದು ಬಂದ್ಬಿಟ್ಟು ಇವರ ಮೈಯಲ್ಲಿ ತುಂಬಿ ತುಳುಕಾಡೋಕ್ಕೆ ಸ್ಟಾರ್ಟ್ ಆಗಿದೆ. ಅದನ್ನು ಹೋಗಲಾಡಿಸ್ಬೇಕು ಅಂದರೆ ಮದುವೆ ಆಗಲೇಬೇಕು ಅಂತ ಇವರು ಅವಸರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಇವರು ಬೆಂಗಳೂರಿನಲ್ಲಿ ಒಂದು ಮನೆ ಇದೆ. ಆ್ಯಂಡ್ ಇವಾಗ ಹಾಸನದಲ್ಲಿ ಇವರು ವಾಸವಾಗಿದ್ದಾರೆ ಅಂತ ಹೇಳ್ತಾರೆ ನಂದು ಅವರು. ಆ್ಯಂಡ್ ಇವರ ತೂಕ ಬಂದ್ಬಿಟ್ಟು 80 kg. ಸ್ಲಿಮ್ ಆಗಿದ್ದಾರೆ ಮತ್ತು ದಪ್ಪದಾಗಿದ್ದಾರೆ. ನೋಡೋದಕ್ಕೆ ವೈಟ್ ಆಗಿದ್ದಾರೆ. ತುಟಿಗೆ ಗುಲಾಬಿ ಬಣ್ಣದ ಲಿಪ್ಸ್ಟಿಕ್ ಕೂಡ ಹಚ್ಕೊಳ್ತಾರೆ. ಕಪ್ಪು ಬಣ್ಣದ ಬಟ್ಟೆ ಜಾಸ್ತಿ ಇವರು ಉಟ್ಕೊಳ್ಳೋದು. ಲಕ್ಷಣವಾಗಿದ್ದಾರೆ. ದುಂಡು ಮುಖ, ನೆಟ್ಟನೆಯ ಒಂದು ಮೂಗು, ಉದ್ದನೆಯ ಒಂದು ಕೂದಲು ಕೂಡ ನೋಡ್ಕೊಳ್ಬೋದು. ಈ ರೀತಿಯಾಗಿರ್ತಕ್ಕಂಥ ನಂದು ಅವ್ರನ್ನ ಮದುವೆ ಆಗುವಂಥ ಹುಡುಗ. ಪ್ರಸ್ತುತ ಯಾವ ಜಾತಿಯವನಾಗಿದ್ದರೂ ಕೂಡ ಪರವಾಗಿಲ್ಲಂತೆ, ಬಟ್ ಒಳ್ಳೆಯ ಒಂದು ಗುಣ ಇರಬೇಕು ಅಂತ ಹೇಳಿದ್ದಾರೆ. ಸೊ ಈಗೆಲ್ಲರೂ ಕೂಡ ಹೆಣ್ಮಕ್ಳು ಫಸ್ಟ್ಗೆ ನೋಡೋದು ನಿಮ್ಮ ಗುಣ ಯಾವ ರೀತಿ ಇದೆ, ನೀವು ಇರ್ತಕ್ಕಂಥ ಸ್ಥಳ ಯಾವ ರೀತಿ ಇದೆ, ಇದರ ಮೇಲೆ ಡಿಪೆಂಡಪ್ ಆಗಿ ನೀವು ಎಂಥವ್ರು ಅಂತ ಅಳಿತಾರೆ. ಹಾಗಾಗಿ ಒಳ್ಳೆಯ ಒಂದು ಗುಣ ಇಲ್ಲಂಥ ವ್ಯಕ್ತಿ ನೀವಾಗಿರಬೇಕು. ಆ್ಯಂಡ್ ಎತ್ತರವಾಗಿರ್ತಕ್ಕಂಥ ವ್ಯಕ್ತಿ ಆಗಿರಬೇಕಂತೆ. ಜೊತೆಗೆ ಏನಾದರೂ ಕೆಲಸ ಬರಲಿ ಅದನ್ನು ನಾನು ಮಾಡ್ತೀನಿ, ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನುವಷ್ಟು ಯುಕ್ತಿ ಶಕ್ತಿ ಎರಡೂ ಕೂಡ ನಿಮ್ಮ ಹತ್ರ ಇರಲೇಬೇಕು ಅಂತ ಹೇಳಿರೋದು. ನನ್ನ ಒಂದು ಶರೀರ ಪೂರ್ತಿಯಾಗಿ ಬಿಳಿ ಬಣ್ಣದ್ದು ಇದೆ, ಆದರೆ ನನಗೆ ಕಪ್ಪು ಬಣ್ಣದ ಹುಡುಗ ಬೇಕು. ನೋಡಿ ಸ್ನೇಹಿತರೆ, ಬೆಳ್ಳಗಿರೋದೆಲ್ಲ ಹಾಲಲ್ಲ. ಹಾಗಾಗಿ ನಾನು ಬೆಳ್ಳಗಿದ್ದೀನಿ ಅಂತ ಅಂದ್ಬಿಟ್ಟು ಪೂರ್ತಿಯಾಗಿ ನನ್ನ ಮದುವೆ ಆಗುವಂಥ ಹುಡುಗನೂ ಕೂಡ ವೈಟ್ ಆಗಿರಬೇಕು ಅಂತ ನಾನು ಹೇಳಲ್ಲ. ಅವರು ಕಪ್ಪು ಬಣ್ಣನೇ ಇರಲಿ, ಬಟ್ ಒಳ್ಳೆಯ ಒಂದು ಮನಸ್ಸು, ಒಳ್ಳೆಯ ಒಂದು ಗುಣ ಉಳ್ಳಂತಹ ವ್ಯಕ್ತಿ ಆಗಿರಬೇಕು. ಕೆಲಸ ಬಂದ್ಬಿಟ್ಟು ಏನಾದರೂ ಮಾಡ್ತಿರಲಿ, ಒಟ್ಟಿನಲ್ಲಿ ಒಂದು ಜಾಬ್ ಮಾಡುತ್ತಿರಬೇಕು. 15,000 ಅದು ಸ್ಯಾಲ್ರಿ ಕೂಡ ಪಡೆದುಕೊಳ್ತಿರಬೇಕು ಅಂತ ಇವರು ಹೇಳಿರೋದು ಸ್ನೇಹಿತರೆ. ಆ್ಯಂಡ್ ಇವ್ರಿಗೆ ಆಗಿರ್ತಕ್ಕಂಥ ಮನೆ, ಆಸ್ತಿ, ಕಾರು ಹೆಂಗಿದೆ ಅಂತ ನೋಡ್ಕೊಂಬರೋಣ. ಅವ್ರ ಹತ್ರ ಇರ್ತಕ್ಕಂತಹ ಕಾರು ಇದಾಗಿರುತ್ತೆ. ಸೊ ಈ ಒಂದು ಓಲ್ಡ್ ಮಾಡೆಲ್ ಕಾರ್ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಬೋದು. ಪರವಾಗಿಲ್ಲ, ಓಲ್ಡ್ ಮಾಡೆಲ್ ಕಾರ್ ಇದೆಯೋ ಹೊಸ ಮಾಡೆಲ್ ಕಾರ್ ಇದೆಯೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಏನೆಲ್ಲ ಇದೆ, ಹೆಂಗಿದ್ದಾರೆ ಇವರು ನನಗೆ ಇಷ್ಟ ಆದ್ರೆ ನಾನು ಅವ್ರಿಗೆ ಇಷ್ಟ ಆಗ್ತೀನಿ, ಅದ್ರ ಬಗ್ಗೆ ಫಸ್ಟ್ಗೆ ತಲೆ ಟೆನ್ಷನ್ ತೊಗೊಳ್ಳಿ. ಆ ನಂತರ ಇದ್ರ ಬಗ್ಗೆ ನೀವು ಟೆನ್ಷನ್ ತಗೊಳ್ಳುವಂತೆ. ಇದು ಬಂದ್ಬಿಟ್ಟು ಈ ಕಾರನ್ನು ತೆಗೆದುಕೊಳ್ಳಲು ಒಂದು ಕತೆ ಹೇಳಿದ್ದಾರೆ ಅವರು. ಯಾಕಂದರೆ ಇವರು ಫ್ಯಾಮ್ಲಿಯ ಡೀಟೇಲ್ಸ್ ಹೇಳಬೇಕಾಗಿರುತ್ತೆ. ಫ್ಯಾಮ್ಲಿಯಲ್ಲಿ 4 ಜನ ಮಕ್ಕಳು, 2 ಜನ ಗಂಡು ಮಕ್ಕಳು, 2 ಜನ ಹೆಣ್ಮಕ್ಳು. ಅದರಲ್ಲಿ ಇವರು ಮೊದಲನೇ ಮಗಳು, 23 ವರ್ಷದವರು. ಪ್ರಾಬಬ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಅವರ ಒಂದು ಬ್ರದರು, ಅವರು 20, ಆಮೇಲೆ ಅವರ ಸಿಸ್ಟರು, ಅವರು 18, ಇನ್ನೊಬ್ಬ ಸಿಸ್ಟರು ಇವಾಗ 10ನೇ ತರಗತಿ ಅವರು ಓದ್ತಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. 4 ಮಕ್ಕಳಲ್ಲಿ ಏನಪ್ಪ ಆಸ್ತಿ ಮಾಡಿರ್ತೀಯ ಅಂದರೆ 2 ಮನೆ ಕಟ್ಟಿಸಿದ್ದಾರೆ ಅಂತಸ್ತು. ಈ ಒಂದು ಕಾರು ಕೂಡ ತೆಗೆದುಕೊಂಡಿದ್ದಾರೆ. ಸೊ ಇವರು 4 ಜನ ಪ್ಲಸ್ 2 ಜನ, 6 ಜನ ಒಂದು ಬೇರೆ ಕಡೆ ಎಲ್ಲಾದರೂ ಹೋಗಬೇಕು ಅಂದರೆ ತುಂಬ ಸ್ಟ್ರಗಲ್ ಮಾಡಿದರು. ಅಂದರೆ ಸುತ್ತಾಡಬೇಕು, ಹೋಗಬೇಕು ಅಂದರೆ ಬಸ್ಸಲ್ಲಿ ಹೋಗೋದು, ಟ್ರೈನಲ್ಲಿ ಹೋಗೋದು ಆಗ್ತಿರಲಿಲ್ಲ. ಒಂದು ಕಾರ್ ತೆಗೆದುಕೊಳ್ಳೋಣ ಅಂತ ಕಾರ್ ತೆಗೆದುಕೊಂಡಿರೋ ಅವರ ತಂದೆ, ಅದೇ ಈ ಒಂದು ಕಾರ್ ಆಗಿರುತ್ತೆ. ಇವಾಗಲೂ ಕೂಡ ಅಷ್ಟೊಂದು ಸೇಫ್ಟಿಯಾಗಿ ನೋಡ್ಕೊಂಡು ಬಂದಿದ್ದಾರೆ. ನೋಡ್ಕೊಳ್ಳಿ ಹೆಂಗಿದೆ ಅಂತಂದ್ಬಿಟ್ಟು. ಸೊ ಒಳಗಡೆ ಹೆಂಗಿರ್ಬೋದು ಅಂದರೆ, ಸೊ ನೋಡ್ಕೊಳ್ಳಿ, ಒಳಗಡೆ ಇರ್ತಕ್ಕಂತಹ ಕಂಫರ್ಟೇಬಲ್ ಆಗಿರ್ತಕ್ಕಂಥ ಸೀಟು. ಸೊ ಏನಕ್ಕೆ ಇದು ತೋರಿಸ್ತಿರುವಂತಹ ವಿಚಾರ ಇಷ್ಟೇ, ಇವ್ರ ಹತ್ರನೂ ಇದೆಲ್ಲ ಇದೆ, ಇವರು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ. ಒಟ್ಟಲ್ಲಿ ಗಂಡು ಹುಡುಕಾಟ ಮಾಡ್ತಕ್ಕಂಥ ಕಾರಣ ಏನಂದರೆ ಒಳ್ಳೆಯ ಗುಣ ಉಳ್ಳಂತಹ ವ್ಯಕ್ತಿ, ಜೊತೆಗೆ ಒಳ್ಳೆಯ ಸಂಸಾರ ಉಳ್ಳಂತಹ ವ್ಯಕ್ತಿ ಆಗಿರಬೇಕು ಅನ್ನೋದ್ರೆ ಅಷ್ಟೇ ಈ ಒಂದು ಪ್ರಪೋಸಲ್ ಕಳಿಸಿರ್ತಕ್ಕಂಥ ಉದ್ದೇಶ. ಆ್ಯಂಡ್ ಸ್ನೇಹಿತರೆ, ಇವರ ಒಂದು ಪ್ರಸ್ತುತ ಡೀಟೇಲ್ಸು, ಇವರ ಮಾಹಿತಿ, ಇವರು ನಿಮಗೆ ಇಷ್ಟ ಆಗಿದ್ದರೆ ಸೊ ನಮ್ಮ ಒಂದು ಜಿಮೇಲ್ ಐಡಿಗೆ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಡಿ. ನಾವು ಇವರಿಗೆ ಶೇರ್ ಮಾಡಿಬಿಟ್ಟು ನೀವು ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ಅವರ ಮೂಲಕನೇ ನಿಮಗೆ ತಿಳಿಸಿಕೊಡ್ತೇವೆ. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲೂ ಕೂಡ ನೀವು ತಿಳಿಸ್ಬೋದು, ಅಲ್ಲಿನೂ ಕೂಡ ನಿಮಗೆ ಡೀಟೇಲಾಗಿ ಕಮೆಂಟಲ್ಲಿ ರಿಪ್ಲೈ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇದು ಇವತ್ತಿನ ಒಂದು ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಸೊ ಈ ರೀತಿಯ ಒಂದು 32ರ ಮೈಲೇಜಿಂಗ್ ಮತ್ತು 1689 cc ಒಂದು ಇಂಜಿನ್ ಇರ್ತಕ್ಕಂಥ ಕಾರು ನಿಮ್ಗೆ ಏನಾದರೂ ಬೇಕು, ಜೊತೆಗೆ ಅವರು ಬೇಕಿದ್ದರೆ ಬೇಗ ಕಮೆಂಟ್ ಆಗಲಿ, ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಬಾಯ್.